ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಕೇಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ತಲೆದಂಡವಾಗಬೇಕು ಅಂತ ಬಿಜೆಪಿ ಪಟ್ಟಣ ಹಿಡಿದಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡಿರುವಂತಹ ಕಮಲ ನಾಯಕರು ಬೃಹತ್ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಬಿಸಿ ಮುಟ್ಟಿಸೋಕೆ ಬಿಜೆಪಿ ಪ್ಲಾನ್. ಹಿಂದೆಂದೂ ರೂಪಿಸದ ರಣತಂತ್ರಗಾರಿಕೆ ಪ್ರಯೋಗ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜ ಕಪನೂರು ಹೆಸರು ಕೇಳಿಬರ್ತಾ ಇದ್ದು, ಸಚಿವರ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಪರಮೇಶ್ವರ್ ಪ್ರಿಯಾಂಕ್ ಖರ್ಗೆ ಬೆನ್ನಿಗೆ ನಿಂತಿದ್ದು, ಇದರ ವಿರುದ್ಧ ಬೃಹತ್ ಹೋರಾಟಕ್ಕೆ ಬಿಜೆಪಿ ರಣತಂತ್ರ ರೂಪಿಸಿದೆ. ಸಚಿನ್ ಪ್ರಕರಣ ಸಿಬಿಐಗೆ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ನೀಡಿದ್ದ ಗಡುವು ಮುಕ್ತಾಯವಾಗಲಿದೆ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋರಾಟ ಮಾಡಲು ಬಿಜೆಪಿ ಸಜ್ಜಾಗಿದ್ದು, ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಲು ಪ್ಲಾನ್ ನಡೀತಾ ಇದೆ. ಸರ್ಕಾರದ ವಿರುದ್ಧ ಹಿಂದೆಂದೂ ರೂಪಿಸದ ತಂತ್ರಗಾರಿಕೆಯನ್ನ ಈ ಬಾರಿ ಕಲಬುರಗಿಯಲ್ಲಿ ಪ್ರಯೋಗ ಮಾಡಲು ಬಿಜೆಪಿ ಸಜ್ಜಾಗಿದೆ. ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆಗೆ ತಯಾರಿ ನಡೆದಿದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ತೆಗೆದುಕೊಂಡು ಹೋಗಲು ಬಿಜೆಪಿ ಪ್ಲಾನ್ ಮಾಡಿದೆ. 10 ರಿಂದ 12 ಸಾವಿರ ಜನರನ್ನ ಸೇರಿಸಿ ಬೃಹತ್ ಹೋರಾಟಕ್ಕೆ ಪ್ಲಾನ್ ನಡೆದಿದೆ. ಮುತ್ತಿಗೆ ವೇಳೆ ಪೊಲೀಸರು ತಡೆದ್ರೆ ಹೋರಾಟ ವಿಫಲವಾಗದಂತೆ ಮಾಡಲು ಬಿಜೆಪಿ ತಯಾರಿಯನ್ನ ನಡೆಸಿದೆ. ಪ್ರಿಯಾಂಕ್ ನಿವಾಸಕ್ಕೆ ಮುತ್ತಿಗೆಗೆ ತೆರಳಲು 4-5 ತಂಡಗಳನ್ನ ರಚನೆ ಮಾಡಲಾಗಿದೆ. ಸಚಿವರ ನಿವಾಸಕ್ಕೆ ಮುತ್ತಿಗೆಗೆ ತೆರಳುವ ರೂಟ್ ಮ್ಯಾಪ್ ಸೇರಿ ಹಲವು ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ. ರಾಜ್ಯ ನಾಯಕರ ಮುಂದಾಳತ್ವದಲ್ಲಿ ಪ್ರತ್ಯೇಕ ತಂಡಗಳಾಗಿ ಮುತ್ತಿಗೆಗೆ ಪ್ಲಾನ್ ನಡೆದಿದೆ. ಮುತ್ತಿಗೆ ಸಕ್ಸಸ್ಗೆ ಸ್ಥಳೀಯ ಮುಖಂಡರಿಂದಲೂ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ. ರಾಷ್ಟ್ರ ಮಟ್ಟದಲ್ಲೂ ಹೋರಾಟ ಗಮನ ಸೆಳೆಯುವಂತೆ ಪ್ಲಾನ್ ಮಾಡಿದ್ದಾರೆ ಬಿವೈ ವಿಜಯೇಂದ್ರ. ಬಿವೈ ವಿಜಯೇಂದ್ರಗೆ ಹೈಕಮಾಂಡ್ ಹಾಗೂ ಸಂಘ ಪರಿವಾರದ ನಾಯಕರಿಂದಲೂ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆ ಕೂಡ ಸಿಕ್ಕಿದೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಸಕ್ಸಸ್ ಆಗಬೇಕೆಂದು ಛಲತೊಟ್ಟ ವಿಜಯೇಂದ್ರ ಭಾರಿ ರಣತಂತ್ರವನ್ನ ಹೆಣೆದಿದ್ದಾರೆ. ಬಿಜೆಪಿಯ ರಣಕಹಳೆ ಯಾವ ರೀತಿ ಮೊಳಗುತ್ತೆ ಅನ್ನೋದು ಗೊತ್ತಾಗಲಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಕೇಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ತಲೆದಂಡವಾಗಬೇಕು ಅಂತ ಬಿಜೆಪಿ ಪಟ್ಟಣ ಹಿಡಿದಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡಿರುವಂತಹ ಕಮಲ ನಾಯಕರು ಬೃಹತ್ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಬಿಸಿ ಮುಟ್ಟಿಸೋಕೆ ಬಿಜೆಪಿ ಪ್ಲಾನ್. ಹಿಂದೆಂದೂ ರೂಪಿಸದ ರಣತಂತ್ರಗಾರಿಕೆ ಪ್ರಯೋಗ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜ ಕಪನೂರು ಹೆಸರು ಕೇಳಿಬರ್ತಾ ಇದ್ದು, ಸಚಿವರ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಪರಮೇಶ್ವರ್ ಪ್ರಿಯಾಂಕ್ ಖರ್ಗೆ ಬೆನ್ನಿಗೆ ನಿಂತಿದ್ದು, ಇದರ ವಿರುದ್ಧ ಬೃಹತ್ ಹೋರಾಟಕ್ಕೆ ಬಿಜೆಪಿ ರಣತಂತ್ರ ರೂಪಿಸಿದೆ. ಸಚಿನ್ ಪ್ರಕರಣ ಸಿಬಿಐಗೆ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ನೀಡಿದ್ದ ಗಡುವು ಮುಕ್ತಾಯವಾಗಲಿದೆ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋರಾಟ ಮಾಡಲು ಬಿಜೆಪಿ ಸಜ್ಜಾಗಿದ್ದು, ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಲು ಪ್ಲಾನ್ ನಡೀತಾ ಇದೆ. ಸರ್ಕಾರದ ವಿರುದ್ಧ ಹಿಂದೆಂದೂ ರೂಪಿಸದ ತಂತ್ರಗಾರಿಕೆಯನ್ನ ಈ ಬಾರಿ ಕಲಬುರಗಿಯಲ್ಲಿ ಪ್ರಯೋಗ ಮಾಡಲು ಬಿಜೆಪಿ ಸಜ್ಜಾಗಿದೆ. ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆಗೆ ತಯಾರಿ ನಡೆದಿದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ತೆಗೆದುಕೊಂಡು ಹೋಗಲು ಬಿಜೆಪಿ ಪ್ಲಾನ್ ಮಾಡಿದೆ. 10 ರಿಂದ 12 ಸಾವಿರ ಜನರನ್ನ ಸೇರಿಸಿ ಬೃಹತ್ ಹೋರಾಟಕ್ಕೆ ಪ್ಲಾನ್ ನಡೆದಿದೆ. ಮುತ್ತಿಗೆ ವೇಳೆ ಪೊಲೀಸರು ತಡೆದ್ರೆ ಹೋರಾಟ ವಿಫಲವಾಗದಂತೆ ಮಾಡಲು ಬಿಜೆಪಿ ತಯಾರಿಯನ್ನ ನಡೆಸಿದೆ. ಪ್ರಿಯಾಂಕ್ ನಿವಾಸಕ್ಕೆ ಮುತ್ತಿಗೆಗೆ ತೆರಳಲು 4-5 ತಂಡಗಳನ್ನ ರಚನೆ ಮಾಡಲಾಗಿದೆ. ಸಚಿವರ ನಿವಾಸಕ್ಕೆ ಮುತ್ತಿಗೆಗೆ ತೆರಳುವ ರೂಟ್ ಮ್ಯಾಪ್ ಸೇರಿ ಹಲವು ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ. ರಾಜ್ಯ ನಾಯಕರ ಮುಂದಾಳತ್ವದಲ್ಲಿ ಪ್ರತ್ಯೇಕ ತಂಡಗಳಾಗಿ ಮುತ್ತಿಗೆಗೆ ಪ್ಲಾನ್ ನಡೆದಿದೆ. ಮುತ್ತಿಗೆ ಸಕ್ಸಸ್ಗೆ ಸ್ಥಳೀಯ ಮುಖಂಡರಿಂದಲೂ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ. ರಾಷ್ಟ್ರ ಮಟ್ಟದಲ್ಲೂ ಹೋರಾಟ ಗಮನ ಸೆಳೆಯುವಂತೆ ಪ್ಲಾನ್ ಮಾಡಿದ್ದಾರೆ ಬಿವೈ ವಿಜಯೇಂದ್ರ. ಬಿವೈ ವಿಜಯೇಂದ್ರಗೆ ಹೈಕಮಾಂಡ್ ಹಾಗೂ ಸಂಘ ಪರಿವಾರದ ನಾಯಕರಿಂದಲೂ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆ ಕೂಡ ಸಿಕ್ಕಿದೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಸಕ್ಸಸ್ ಆಗಬೇಕೆಂದು ಛಲತೊಟ್ಟ ವಿಜಯೇಂದ್ರ ಭಾರಿ ರಣತಂತ್ರವನ್ನ ಹೆಣೆದಿದ್ದಾರೆ. ಬಿಜೆಪಿಯ ರಣಕಹಳೆ ಯಾವ ರೀತಿ ಮೊಳಗುತ್ತೆ ಅನ್ನೋದು ಗೊತ್ತಾಗಲಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಭಾರತ ಕಲೆ, ಸಾಹಿತ್ಯ, ಸಂಸ್ಕೃತಿಯಲ್ಲಿ ಶ್ರೀಮಂತ ರಾಷ್ಟ್ರ. ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ಕಲೆ ಸಂಸ್ಕೃತಿ ಮರೆಯಾಗ್ತಾ ಇದೆ. ಆದರೆ ಇಲ್ಲೊಂದು ಶಾಲೆಯಲ್ಲಿ ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ವಿನೂತನ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ.
सिद्ध्यर्थं सकलकार्य निर्विघ्नं सिद्ध्यर्थं मातापितरं ಹೆತ್ತ ತಂದೆ ತಾಯಿಯ ಪಾದಗಳಿಗೆ ಪೂಜೆ ಮಾಡ್ತಾ ಇರೋದು, ಪಾದಪೂಜೆ ಮಾಡ್ತಾ ಇರೋದಕ್ಕೆ ಪೋಷಕರ ಸಂತಸ. ರಾಮಕೃಷ್ಣ ಗುರುಕುಲ ಶಾಲೆಯಲ್ಲಿ ವಿನೂತನ ಪ್ರಯತ್ನ. सकल कार्य निर्विघ्नता सिद्ध्यर्थं ರಾಮಕೃಷ್ಣ ಗುರುಕುಲದಲ್ಲಿ ಹೆತ್ತವರ ಪಾದಪೂಜೆ. ತಯಾರಿ ಮಾಡಿಕೊಂಡು ಬಳಸ್ತೇವೆ. ಭಾರತೀಯ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ರಾಮಕೃಷ್ಣ ಗುರುಕುಲ ಶಾಲೆಯಲ್ಲಿ ನೂತನ ಪ್ರಯೋಗಗಳು ನಡೀತಾಲೆ ಇರ್ತವೆ. ಮಲೆನಾಡು ಶಿವಮೊಗ್ಗದ ರಾಮಕೃಷ್ಣ ಗುರುಕುಲ ಶಾಲೆ ಇದು. 18 ವರ್ಷಗಳಿಂದ ಶಾಲೆಯ ಆವರಣದಲ್ಲಿ ತಮ್ಮ ಶಾಲಾ ಮಕ್ಕಳಿಂದಲೇ ಅವರವರ ಪೋಷಕರಿಗೆ ಪಾದಪೂಜೆ ಮಾಡುವುದು ಇಲ್ಲಿನ ವಿಶೇಷತೆ. ಎಸ್, ಪ್ರತಿ ಬಾರಿಯಂತೆ ಈ ಬಾರಿಯೂ ವಿದ್ಯಾರ್ಥಿಗಳ ಪಾಲಿಗೆ ಹರುಷದಾಯಕವಾಗಲಿದೆ ಎಂಬ ಉದ್ದೇಶದಿಂದ ಮಕ್ಕಳಿಂದ ಪೋಷಕರ ಪಾದಪೂಜೆ ಮಾಡುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ತಂದೆ ತಾಯಿಯರೇ ಮೊದಲ ಗುರುಗಳು ಎಂಬ ಭಾವನೆ ಮಕ್ಕಳ ಮನಸ್ಸಿನಲ್ಲಿ ಬೇರೂರಬೇಕು. ಇನ್ನು ಪಾದಪೂಜೆ ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಸಾವಿರಾರು ಜನ ಪೋಷಕರು ಪಾಲ್ಗೊಂಡಿದ್ರು. ಹೆತ್ತವರಿಗೆ ಪಾದಪೂಜೆ ಮಾಡುವ ಮೂಲಕ ಜನ್ಮ ನೀಡಿದ ಪೋಷಕರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು ಮಕ್ಕಳು. ನಮ್ಮ ರಾಮಕೃಷ್ಣ ಗುರುಕುಲ ವಸತಿ ಶಾಲೆ ಅನುಪಿನಕಟ್ಟೆಯಲ್ಲಿ ಜನ್ಮದತ್ತರಿಗೆ ಪಾದಪೂಜೆ ಕಾರ್ಯಕ್ರಮವನ್ನು ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಏರ್ಪಡಿಸಿದ್ವಿ. ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಏರ್ಪಟ್ಟಿದೆ. ಸುಮಾರು 830 ಮಕ್ಕಳು ಈ ಕಾರ್ಯಕ್ರಮದಲ್ಲಿ ತಮ್ಮ ಪೋಷಕರೊಂದಿಗೆ ಭಾಗವಹಿಸಿದ್ದಾರೆ. ಇನ್ನು ಕಾಲ ಬದಲಾದಂತೆ ಆಧುನಿಕತೆ ಬೆಳೆದು ಯುವ ಪೀಳಿಗೆ ನಮ್ಮ ಸಂಪ್ರದಾಯವನ್ನೇ ಮರೆತು ಹೋಗುತ್ತಾ ಇದ್ದಾರೆ. ಹೊಸ ವರ್ಷದಂದು ಪಾಶ್ಚಿಮಾತ್ಯ ಸಂಸ್ಕೃತಿಗೆ, ಹಾಡು ನೃತ್ಯಗಳಿಗೆ ಮಾರು ಹೋಗಿ ನಮ್ಮ ಸಂಸ್ಕೃತಿಯನ್ನ ಮರಿತಾ ಇದ್ದಾರೆ. ಆದರೆ ರಾಮಕೃಷ್ಣ ಶಾಲೆ ಹೊಸ ವರ್ಷದಂದು ಮಕ್ಕಳಿಂದ ಪೋಷಕರ ಪಾದಪೂಜೆ ಮಾಡಿಸುವ ಮೂಲಕ ತಂದೆ ತಾಯಿಯ ಮಹತ್ವವನ್ನ ತಿಳಿಸಿದ್ದಾರೆ. ನಿಮ್ಮ ಬಗ್ಗೆ ಮಕ್ಕಳು ಗೌರವವನ್ನು ತಾಳ್ಲಿಕ್ಕೆ ಸಾಧ್ಯ. ಆವಾಗ ನಿಮ್ಮ ಪಾದಪೂಜೆ ಮಾಡಿದ ಪಾಪ ಬರುತ್ತೆ ಅಂತ ಆ ಮಕ್ಕಳಿಗೆ ಅನಿಸುತ್ತೆ. ಈ ಮಕ್ಕಳು ಏನು ನಿಮ್ಮ ಪಾದಪೂಜೆ ಮಾಡಿದಾರಲ್ಲ, ನಿಮ್ಮೆಲ್ಲರಲ್ಲೂ ಒಂದು ಜಾಗೃತಿ ಮಾಡಬೇಕು. ನನ್ನ ಮಕ್ಕಳು ನನ್ನನ್ನು ದೇವರು ಅಂತ ಭಾವಿಸ್ಕೊಂಡು ಇಷ್ಟೊಂದು ಜನರ ಎದುರಿಗೆ, ಗುರುಗಳ ಎದುರಿಗೆ ಪಾದಪೂಜೆ ಮಾಡಿದ್ದಾರೆ, ಆ ಅರ್ಹತೆಯನ್ನು ನಾನು ಗಳಿಸ್ಕೊಳ್ಬೇಕು. ತುಂಬ ಖುಷಿ ಆಗುತ್ತೆ. ಇವತ್ತು ಯಾವ ಮಕ್ಳಿಗೂ ಯಾರೂ ಆ ಸಂಸ್ಕಾರನ ಕಲಿಸ್ತಾ ಇಲ್ಲ. ಮಕ್ಕಳಾಗಲಿ ಪೇರೆಂಟ್ಸ್ ಆಗಲಿ ಆ ಸಂಸ್ಕಾರನ ಕಲಿಸ್ತಾ ಇಲ್ಲ. ಶಾಲೆಯಲ್ಲಿ ಹೋಗುವಾಗ ಎದ್ದು ನಮಸ್ಕಾರ ಮಾಡಿ ಅಂತ ಹೇಳೋ ಒಂದು ಸಂಸ್ಕಾರನೇ ಕಲಿಸ್ತಾ ಇಲ್ಲ ಮಕ್ಕಳಿಗೆ ತಂದೆ ತಾಯಿಗಳು. ಬರೀ ವಿದ್ಯೆ ಮಾತ್ರ ಕೊಡ್ತಾ ಇದ್ದಾರೆ. ತಂದೆ ತಾಯಿಯೂ ಅಷ್ಟೇ, ಎಜುಕೇಶನ್ ಸಂಸ್ಥೆಯವರು ಅಷ್ಟೇ. ಬಟ್ ಸಂಸ್ಥೆಯವರು ಒಳ್ಳೆ ಒಂದು ಸಂಸ್ಕಾರನ ಕಲಿಸ್ತಾ ಇದ್ದಾರೆ. ಹೊಸ ವರ್ಷ ಎಲ್ಲರ ಬಾಳಲ್ಲೂ ಹರುಷ ತರಲಿ. ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಯಾರೂ ಮರೆಯದಿರಲಿ. ಪೋಷಕರೊಂದಿಗಿನ ಮಕ್ಕಳ ಸಂಬಂಧ ಸುಖಕರವಾಗಿರಲಿ. ಮುಂದಿನ ಪೀಳಿಗೆಗೆ ಅದು ನೆನಪಿನಲ್ಲಿಡುವಂತಾಗ್ಲಿ ಎಂಬುದು ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.